1 kg ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ. ಕೊತ್ತಂಬರಿ 1 ಕಟ್ಟು, 2 ಟೊಮೆಟೊ, ಪುದೀನ ಹಾಗೂ ಅರಿಶಿನ, ಗಸಗಸೆ 2 ಸ್ಪೂನು, ಚಕ್ಕೆ, ಲವಂಗ, ಮೆಣಸು ಹಾಗೂ 2 ಏಲಕ್ಕಿ ತೊಗೊಂಡಿದ್ದೀನಿ. 2 ಸ್ಪೂನ್ ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೂ ಎಣ್ಣೆ ಒಗ್ಗರಣೆಗೆ, 1 ಈರುಳ್ಳಿ ಒಗ್ಗರಣೆಗೆ, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು, 2 ಸ್ಪೂನ್ ಧನಿಯಾ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಈರುಳ್ಳಿ ಹಾಗೂ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಮಸಾಲೆನ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡ ನಂತರ ಈಗ ಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ವಲ್ಲ ಅವನ್ನ ಹಾಕ್ಕೊಳ್ಳೋಣ. ಅವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಟೊಮೆಟೊ 4 ಭಾಗ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತಾ ಇರಬೇಕು. ಬೆಂದಿದೆ ಇಷ್ಟು. ಈಗ ಪುದೀನ ಅರ್ಧ ಕಟ್ ತೊಗೊಂಡಿದ್ವಲ್ಲ ಅದು 1 ಕಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಬಾಡಿದ ಮೇಲೆ ನೋಡಿ, ಇಷ್ಟು ಬಾಡಿದ ಮೇಲೆ ಈಗ ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀವಿ ಹುರಿಯೋದಕ್ಕೆ. ಹಸಿಕಾಯಿನೂ ಹಾಕ್ಕೋಬೋದು, ಆದರೆ ಒಣ ಕೊಬ್ಬರಿ ತುರಿ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಸಾಂಬಾರಿಗೆ. ಇದೆಲ್ಲ ಫ್ರೈ ಆದ ನಂತರ ಈಗ ಗಸಗಸೆ ತೊಗೊಂಡಿದ್ವಲ್ಲ 2 ಸ್ಪೂನು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗಸಗಸೆ ಫ್ರೈ ಆದಮೇಲೆ ಈಗ ಖಾರ ಸಾಂಬಾರ ತೊಗೊಂಡಿದ್ವಲ್ಲ, ಧನಿಯಾ ಪೌಡ್ರು ಹಾಗೂ ಅಚ್ಕಾರದ ಪುಡಿ ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡು ಹುರ್ಕೊಬೇಕು ಸಣ್ಣ ಉರಿಯಲ್ಲೇ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು, ಬಿಸಿಯಲ್ಲೇ ಹಾಕಬಾರ್ದು. ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅಷ್ಟರಲ್ಲೀಗ ಕುಕ್ಕರ್ ಇಟ್ಕೊಳ್ಳೋಣ ಒಗ್ಗರಣೆಗೆ. ಚಿಕನ್ಗೆ ಕುಕ್ಕರ್ ಇಟ್ಕೊಂಡು ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಕಟ್ ಮಾಡಿದಂಥ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೂ ಅರಿಶಿನ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಇರೋರು ಬೆಳ್ಳುಳ್ಳಿ 1 3 ಶುಂಠಿ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ಪೇಸ್ಟ್ ಇರೋದ್ರಿಂದ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಂತರ ತೊಳೆದಿಟ್ಕೊಂಡಿರೋ ಚಿಕನ್ ನಾಟಿ ಕೋಳಿ ಪೀಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಹಾಗೂ ಈರುಳ್ಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರಿನಂಶ ಹೋಗೋ ತನಕ ಹುರ್ಕೊಬೇಕಿದು ಪೀಸುಗಳೆಲ್ಲ. ನಂತರ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು, ಪೀಸುಗಳು ಹಿಡಿಯೋಷ್ಟು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಪುದೀನ ಕೊತ್ತಂಬರಿ ಒಂಚೂರು ಒಂದು ಹಿಡಿಯುವಷ್ಟು 2 ಸೇರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೀಸ್ಗಳ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಚಿಕನ್ನಲ್ಲಿರೋ ನೀರಿನಂಶ ಬಿಡೋ ತನಕ ಇದು ಫ್ರೈ ಮಾಡ್ಕೊಬೇಕು ನಾವು ಒಗ್ಗರಣೆಯಲ್ಲೇ. ಅಷ್ಟರಲ್ಲಿ ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆ ತಣ್ಣಗಾಗಿದೆ ನೋಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ ಮಸಾಲೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಸಾಲೆನ ನುಣ್ಣಗೆ ರುಬ್ಕೊಬೇಕು. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆ ಕೂಡ ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ, ಇಷ್ಟು ನುಣ್ಣಗಾಗಿದೆ. ಈಗ ನೀರಿನಂಶ ಎಲ್ಲ ಹೋಗಿದೆ ನೋಡಿ, ಈಗ ಎಣ್ಣೆ ಬಿಟ್ಟಿದೆ ಪೀಸುಗಳಲ್ಲಿ. ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ, ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಪೀಸ್ಗಳಿಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಮಿಕ್ಸ್ ಮಾಡಿಕೊಂಡು ಈಗ ಜಾರ್ಗೆ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕು ನೋಡಿ, ಗಟ್ಟಿಗೆ ತಿನ್ನೋರು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ಮತ್ತು ರಸಕ್ಕಾಗೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಲಿಡ್ ಮುಚ್ಕೊತಾ ಇದ್ದೀನಿ. ಒಂದು 6 ವಿಸಲ್ ಹಾಕಲಿ. ನಾಟಿ ಕೋಳಿ ಆಗಿರೋದ್ರಿಂದ 5 ರಿಂದ 6 ವಿಸಲ್ ಬೇಕಾಗುತ್ತೆ. ಆಗಿದೆ ಈಗ ನೋಡಿ, 6 ವಿಸಲ್ ಆಗಿದೆ. ಓಪನ್ ಮಾಡಿ ನೋಡೋಣ. ಈಗ ನೋಡಿ ತುಂಬಾ ರುಚಿಕರವಾದ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ನೀವು ಒಮ್ಮೆ
ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವ್ರಿಗೂ ಎಲ್ಲ ಇಷ್ಟ ಆಗ್ಬೋದು ಅಂದ್ಕೊತೀನಿ. ತುಂಬಾ ಟೇಸ್ಟಿಯಾಗಿದೆ, ತುಂಬಾ ರುಚಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ. ತುಂಬಾ ರುಚಿಯಾದಂಥ ಸಾಂಬಾರು ರೆಡಿಯಾಗಿದೆ.